ಭಾಳ ಜನ ಹೇಳಿದ್ರು ಮಂಡ್ಯ ಜಿಲ್ಲೆನಲ್ಲಿ ಮುಗದೇ ಹೋಯ್ತು JDS ಅಂತ ಹೇಳಿ. ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನ ಮಾಡಿದ್ದಾರೆ ಅಂತಕ್ಕಂಥ ಅಪ್ಪಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. JDS ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು. ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ. 14 ಸ್ಥಾನವು BJPಯ ಮತ್ತು JDSನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. 14 ಸ್ಥಾನವು BJPಯ ಮತ್ತು JDSನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಹಳೆಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ಈವನ್ ಕಲಬುರಗಿ ಈ 5 ಕ್ಷೇತ್ರವೂ ನಾವು ಗೆಲ್ತಕ್ಕಂಥ ವಾತಾವರಣ ಇತ್ತು. ಚುನಾವಣೆಗಳು ನಡೆಯುತ್ತೆ, ಕೆಲವು ಸಮಸ್ಯೆಗಳು ಆಯಿತು. ಹಣದ ಕೊರತೆ, ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ಸಿನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮೈ ಮರೆತಂಥದ್ದು ಇವತ್ತು ನರೇಂದ್ರ ಮೋದಿಯವರ ಶ್ರಮವನ್ನು ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ. ನಾನು ಯಾರಿಗೂ ಇದಕ್ಕೆ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನೂ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು, ಜೊತೆಗೆ JDSನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು. ಅದಷ್ಟೇ ಅಲ್ಲ, JDS ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು. ಅಪಪ್ರಚಾರಗಳ ಜೊತೆಗೆ JDSನ ತೀರ್ಮಾನವನ್ನು BJPಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಾಗ JDS ಪಕ್ಷದ ಬಗ್ಗೆ ಅತ್ಯಂತ ಪದಬಳಕೆಯಲ್ಲೂ ಸಹ ಏನಿದ್ದಾವೆ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಹಳ ಸ್ಪಷ್ಟವಾದಂಥ ಸಂದೇಶ, JDSನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. JDS ಅಂತ ಆ ದುರಂಕಾರದ ಮಾತುಗಳೇನು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಇಲ್ಲ, ನನ್ನ ನಾನು ಅಧ್ಯಕ್ಷನಾಗಿ 136 ಸ್ಥಾನ ಕೊಟ್ಟರು. ಕುಮಾರಸ್ವಾಮಿ ಅಧ್ಯಕ್ಷರಾಗಿ 19 ಸ್ಥಾನಕ್ಕೆ ಕುಮಾರಸ್ವಾಮಿ ಇಳಿಸಿದ್ದಾರೆ ಅಂದರು. ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ, ಇಬ್ರಾಹಿಂ ಅವ್ರನ್ನ ನಾನು ಅಧ್ಯಕ್ಷ ಸ್ಥಾನದಿಂದ ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ. ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷ ಚುನಾವಣೆಗೆ ಹೋಗಿದ್ದು ನಾವು. ಆ ದುರಂಕಾರದ ಮಾತುಗಳನ್ನು ಹೇಳಿದರು. ನಾನು 136 ಸ್ಥಾನ ಗೆದ್ದಿದ್ದೇನೆ. JDSನ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನ ಮಾಡಿದ್ದಾರೆ ಅಂತಕ್ಕಂಥ ಅಪ್ಪಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಚಪ್ಪಾಳೆ ಬೇಡ. ಅದರಿಂದ ಚುನಾವಣೆಗಳ ಸೋಲು ಗೆಲುವೇನಿದೆ, ಈ ಸೋಲು ಗೆಲುವಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಉದ್ದಟತನದ ದುರ್ಗಾರದ ನಡವಳಿಕೆಯನ್ನು ಯಾವ ಮುಂದಿನ ಆ ರೀತಿಯ ಒಂದು ವಾತಾವರಣ ಬರಲಿಕ್ಕೆ ಸಿದ್ಧ ಇಲ್ಲ. ನಾನು
ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಮತ್ತು ಕೋಲಾರ ಜಿಲ್ಲೆ ವಿಶೇಷವಾಗಿ ಸುಮಾರು ಅವರು 70,000 ಹೆಚ್ಚಿನ ಮತದಲ್ಲಿ ಗೆದ್ದಿದ್ದಾರೆ. ಈಗಾಗಲೇ 64 ಅಂದರೆ 70,000 ಪ್ರಾರಂಭಿಕ ಹಂತದಲ್ಲಿ ಲೀಡು. ಆ 70,000 ಲೀಡ್ ಇದ್ದಿದ್ದು 2,000ಕ್ಕೆ ಬಂದ್ಬಿಡ್ತು ಕೋಲಾರದಲ್ಲಿ. ಅದಕ್ಕೆ ಬಹುಶಃ ನಾನು ಇನ್ನು ಹೇಳಬೇಕಾಗಿಲ್ಲ ಯಾವ ಕಾರಣಕ್ಕೆ ಅದಾಯಿತು ಅಂತ. ಮತ್ತೆ ಗ್ರಾಮೀಣ ಪ್ರದೇಶದ ಎಣಿಕೆ ಪ್ರಾರಂಭ ಆದಮೇಲೆ ಅದು 64,000ಕ್ಕೆ ಏನು ಹೋಗಿದೆ, 70,000 ಅಂತಿಮವಾದಂಥ ಮತದಲ್ಲಿ ಬಹುಮತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಈ ಭಾಗದಲ್ಲಿ ನಾನು ತುಮಕೂರಿನ ಜನತೆಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ, ವಿಶೇಷವಾಗಿ ಮೈಸೂರಿದ್ದಾರೆ ಅವ್ರಿಗೂ ಮತ್ತು ಹಾಸನದ ಮತದಾರರು, ನನ್ನ ಕಾರ್ಯಕರ್ತರಿಗೆ ಮತ್ತು ಚಿತ್ರದುರ್ಗ ಭಾಳ ಜನ ಕಾಂಗ್ರೆಸ್ ಗೆದ್ದಾಯಿತು. ಚಿತ್ರದುರ್ಗದಲ್ಲೂ ಬಹುಶಃ ನನ್ನ ಕಾರ್ಯಕರ್ತರ ದುಡಿಮೆ ಇವತ್ತು ಅಲ್ಲೂ ಸಹ ಮೈತ್ರಿ ಅಭ್ಯರ್ಥಿ ಗೆಲ್ಲಕ್ಕೆ ಅನುಕೂಲ ಆಗಿದೆ. ಜನತಾದಳದ ಅಭ್ಯರ್ಥಿ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದಲ್ಲಿ ಈ ಬಾರಿ BJPಯ ಹಲವಾರು ನಾಯಕರುಗಳು ನನಗೆ ಕೂತಾಗ ಚರ್ಚೆ ಮಾಡಿದ್ದಾರೆ. JDS ಈ ಬಾರಿ BJP ಗೆಲುವಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು BJPಯ ಹಲವಾರು ಹಿರಿಯ ನಾಯಕರೇನು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಇವತ್ತು ಅಭಿನಂದಿಸ್ತೀನಿ. ನನ್ನ ಕಾರ್ಯಕರ್ತರ ದುಡಿಮೆ ಏನಿದೆ, ಚಪ್ಪಾಳೆ ಬೇಡೋಣ, ನನ್ನ ಕಾರ್ಯಕರ್ತರ ಈ ದುಡಿಮೆ ಏನಿದೆ, ಈ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ದೊರೆಯತಕ್ಕಂಥದ್ದು ಭಾಳ ದೂರ ಇಲ್ಲ. ನನ್ನ ಸುಮಾರು 20 ವರ್ಷಗಳಿಂದ ದುಡಿಮೆಯನ್ನು ಮಾಡಿದ್ದಾರೆ. JDS ಮುಗುದೇ ಅಂತ ವಾತಾವರಣವನ್ನು ಕೆಲವರು ಸೃಷ್ಟಿ ಮಾಡಿದ್ರು. ಈ ಪಕ್ಷದ ಕಾರ್ಯಕರ್ತರುಗಳು ಈ ಪಕ್ಷವನ್ನೇನು ಇನ್ನೂ ಉಳಿಸಿದ್ದಾರೆ. ಭಾಳ ಜನ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮುಗುದೇ ಹೋಯ್ತು JDS ಅಂತ ಹೇಳಿ. ಚುನಾವಣೆ ನಾನು ನಡೆಸಲಿಲ್ಲ ಅಲ್ಲಿ ಮಂಡ್ಯದಲ್ಲಿ. ಮಂಡ್ಯ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಕಾರ್ಯಕರ್ತರು ಪಕ್ಷ ಭೇದ ಮರೆತು ನಡೆಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ, ಮಾಗಡಿ, ರಾಮನಗರ ಈ ಒಂದು ಭಾಗ ಇರ್ಬೋದು, ಮತ್ತು ಬೆಂಗಳೂರು ನಗರದ 3 ಭಾಗದಲ್ಲಿ ಕನಕಪುರ ಮೊದಲೇ ಹೇಳುತ್ತಲ್ಲ, ಎಲ್ಲ ರೀತಿಯಲ್ಲಿ ಕಾರ್ಯಕರ್ತರು ಈ ಬಾರಿ ಎರಡೂ ಪಕ್ಷದ ಕಾರ್ಯಕರ್ತರು ಸುಮಾರು ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಭಾಳ ಜನ ಲೆಕ್ಕ ಹಾಕಿದ್ರು ಟೈಟ್ ಫೈಟ್ ಅಂತ ಹೇಳಿ, 50-50 ಅಂತ ಹೇಳಿ. ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ 2 ಲಕ್ಷ ಮತದಲ್ಲಿ ಈ ಕಾರ್ಯಕರ್ತರುಗಳ ದುಡಿಮೆ, ಶ್ರಮ ಮತ್ತು ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದ ಒಂದು ದಾಖಲೆಯ ಒಂದು ವಿಜಯ ಇವತ್ತು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿ ನಾವೇನು 350ಕ್ಕೂ ಹೆಚ್ಚಿನ ಸ್ಥಾನಗಳನ್ನು NDA ಬರ್ತಕ್ಕಂಥ ನಿರೀಕ್ಷೆಗಳಿದ್ದರೂ ಚುನಾವಣಾ ಫಲಿತಾಂಶದಲ್ಲಿ ಸ್ವಲ್ಪ ಏರುಪೇರುಗಳೇನಿದೆ. ಒಂದು ಕನ್ನಡ ನಾಡಿನ ನನ್ನ ಜನತೆಗೆ ಮನವಿ ಮಾಡ್ತೇನೆ, ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ದೊರಕಿರ್ತಕ್ಕಂಥ ಈ ಮುಂದಿನ ದಿನ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಹಲವಾರು ಸಮಸ್ಯೆಗಳನ್ನು ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಿದೆ. ಈ ರಾಜ್ಯದ ಜನತೆ ಇವತ್ತೇನು BJP ಮತ್ತು JDSನ ಸುಮಾರು 18-19 ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ನಮ್ಮನ್ನು ಗೆಲುವಿನ ಹತ್ತಿರಕ್ಕೆ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಸ್ಥಾನಗಳು ನಮಗೆ ದೊರಕತಕ್ಕಂಥದ್ರಲ್ಲಿ ನಮ್ಮ ನಿರೀಕ್ಷೆ ಮಿಟ್ಟಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲೂ ರಾಜ್ಯದ ಸಂಪೂರ್ಣವಾದ ಅಭಿವೃದ್ಧಿಗೆ ಪೂರಕವಾದಂಥ ನೀರಿನ ವಿಷಯ ಇರ್ಬೋದು, ನಮ್ಮ ಹಳ್ಳಿಯ ರೈತರ ಬದುಕಿರ್ಬೋದು, ವಿಶೇಷವಾಗಿ
ಈ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾದಂಥ ರೀತಿಯಲ್ಲಿ ನಮ್ಮಗಳ ಜನತೆಯ ನಿರೀಕ್ಷೆಯನ್ನು, ಅವರ ಬದುಕಿಗೆ ಒಂದು ಹೊಸ ದಕ್ಕನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷಗಳಿಗೆ 18 ಸ್ಥಾನ 19 ಸ್ಥಾನಗಳನ್ನು ಇವತ್ತೇನು ಕೊಟ್ಟಿದ್ದಾರೆ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.